ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಬಸವ ಸಮಿತಿ ವತಿಯಿಂದ ದಿನಾಂಕ 12/5/2025ರಂದು ನಗರದಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಬಸವ ಸಮಿತಿ ಅಧ್ಯಕ್ಷ ಕೆಎಚ್ ವೀರಭದ್ರಪ್ಪ ತಿಳಿಸಿದ್ದಾರೆ. ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಜುನಾಥ ಬಡಾವಣೆಯ ಆಂಜನೇಯ ಸ್ವಾಮಿ ದೇವಾಲಯದಿಂದ ಮೆರವಣಿಗೆ ಹೊರಟು ನಗರಸಭೆವರೆಗೆ ಸುಮಾರು 15ಕ್ಕೂ ಹೆಚ್ಚು ಕಲಾ ತಂಡಗಳೊಂದಿಗೆ ಮೆರವಣಿಗೆ ಸಾಗಿ ನಂತರ ವೇದಿಕೆ ಕಾರ್ಯಕ್ರಮ ನಡೆಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಎಸ್ಎಸ್ಎಲ್ಸಿ 10 ವಿದ್ಯಾರ್ಥಿಗಳಿಗೆ, ಪಿಯುಸಿ 10 ವಿದ್ಯಾರ್ಥಿಗಳಿಗೆ ಮತ್ತು ಎಂಬಿಬಿಎಸ್ನಲ್ಲಿ 5 ಹೀಗೆ ವಿವಿಧ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಮಾದಹಳ್ಳಿ ಮಠದ ಸ್ವಾಮೀಜಿ, ಗೌಡಕೆರೆ ಮಠದ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಸುತ್ತೂರು ಮಠದ ಸ್ವಾಮೀಜಿ, ತುಮಕೂರು ಮಠದ ಸ್ವಾಮೀಜಿ, ಶಾಸಕ ಜಿಡಿ ಹರೀಶ್ ಗೌಡ ಹಾಗೂ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಹಂದನಹಳ್ಳಿ ಸೋಮಶೇಖರ್, ಡಾಕ್ಟರ್ ವೃಷಭೇಂದ್ರ, ಜಾಬ್ಕೆರೆ ರಮೇಶ್ ಕುಮಾರ್, ಪುಟ್ಟಲಿಂಗಪ್ಪ, ಮೋದೂರು ಮಹೇಶರಾಧ್ಯ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. 12 ಬರುವ ಸೋಮವಾರ 2025 ಬಸವ ಜಯಂತಿಯನ್ನು ನಾವು ಎಲ್ಲರೂ ಹುಟ್ಟೂರಿನಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಪ್ರಯುಕ್ತ ಏನು ಬಸವಣ್ಣವರು ಸಾಮಾಜಿಕ ಹರಿಕಾರರು, ಅದರ ವಿಷಯದ ಬಗ್ಗೆ, ಕಾರ್ಯಕ್ರಮದ ಆಹ್ವಾನಿತರ ಬಗ್ಗೆ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಎಚ್ ಎಸ್ ಸೋಮಶೇಖರ್ ಅವರು ಹಾಗೂ ಈ ಬಾರಿಯ ಬಸವ ಜಯಂತಿಯ ಸಮಿತಿಯ ಅಧ್ಯಕ್ಷರಾದಂಥ ನಿವೃತ್ತ ಅಭಿವೃದ್ಧಿ ಅಧಿಕಾರಿಗಳು, ಜೀವ ವಿಮಾ ನಿಗಮ ಹಾಗೂ ನಮ್ಮ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ವಿಶ್ವೇಂದ್ರಪ್ಪನವರು, ಕೆಎಚ್ ವೀರಭದ್ರಪ್ಪನವರು ಹಾಗೂ ಡಾಕ್ಟರ್ ವಿಶ್ವೇಂದ್ರ ಸ್ವಾಮಿಯವರು, ಬಸವ ಸಮಿತಿ ಅಧ್ಯಕ್ಷರು ವೀರಭದ್ರಪ್ಪನವರು, ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಿವೃತ್ತ ಪ್ರಾಂಶುಪಾಲರಾದಂಥ ಮೋದೂರು ಮಹೇಶರಾಧ್ಯವರು ಹಾಗೂ ನಿರ್ದೇಶಕರಾದಂಥ ಕಳ್ಳಳ್ಳಿ ಮಾದೇವಪ್ಪನವರು, ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶೇಖರ್ ರಾಜ್ ಅವರು, ಬಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾನ್ಯ ಗುರುಸ್ವಾಮಿಯವರು, ನಮ್ಮ ಸಮಾಜದ ನಿರ್ದೇಶಕರಾದಂಥ ಪುಟ್ಟಲಿಂಗಪ್ಪನವರು ಹಾಗೂ ನಮ್ಮ ಸಮಾಜದ ನಿರ್ದೇಶಕರಾದಂಥ ದೇವರಾಜ್ ಅವರು, ಕೇಂದ್ರೀಯ ಸಮಿತಿಯ ನಿರ್ದೇಶಕರಾದಂಥ ಕೇಂದ್ರೀಯ ಸಮಿತಿಯ ಸದಸ್ಯರು, ಮಾಜಿ ಬಸವ ಸಮಿತಿಯ ಅಧ್ಯಕ್ಷರಾದಂಥ ಬಸವರಾಜ್ ಅವರು ಕೂಡ ಆಗಮಿಸಿದ್ದಾರೆ. ಈಗ ವಿಷಯದ ಕುರಿತು ಯುವ ಘಟಕ ಅಧ್ಯಕ್ಷರಾದಂಥ ಮಾದೇವರು ಹಾಗೂ ಸ್ವಾಮಿಯವರು, ನಮ್ಮ ರಾಜು ಅವರು, ಎಲ್ಲ ಪ್ರಮುಖರು ಕೂಡ ಕಾರ್ಯಕ್ರಮ ಆಗಮಿಸಿದ್ದಾರೆ. ಈಗ ಈ ವಿಷಯವನ್ನು ಕುರಿತು ನಮ್ಮ ಬಸವ ಸಮಿತಿಯ ಅಧ್ಯಕ್ಷರಾದಂಥ ವೀರಭದ್ರಪ್ಪನವರು ಮಾತಾಡಬೇಕು ಅಂತ ಹೇಳಿ